ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಪ್ರೋಕ್ ಮಾಡುವಂತ ಮಾತನಾಡಿದ್ರು. ಅದೇ ಆ ಕಡೆ ಯಾರಿಗೆ ಅದು ಅಂತ ಪ್ರಶ್ನೆ ಇಲ್ಲ. ಅದು ನಾವು ನಾವ್ ಎಂತೆಂತವ್ರನ್ನ ನಾವು ಮಟ್ಟ ಹಾಕಿದ್ದೇವೆ. ಅದನ್ನ ಹೇಳಲ್ಲ. ಸರ್ಕಾರ ಕಾನೂನು ವ್ಯಾಪ್ತಿಯಲ್ಲಿ ಹೋಗ್ಬೇಕಲ್ಲ. ಇದರಲ್ಲಿ ಎಲ್ರಿಗೂ ಒಂದು ರೀತಿ ಎಲ್ಲಿ ಆಗ್ತದೆ ಎಲ್ಲಿ ತೋರಿಸಿ ಅಲ್ಲಿ ಅಂತದ್ದು ಎಲ್ಲಿದೆ ಒಂದು ತೋರಿಸಿ ಏನಿಲ್ಲ ನನ್ಗೆ ಗೊತ್ತಿಲ್ಲ. ಅದನ್ನ ನಾನು ಪೊಲೀಸಿಗೆ ಅದನ್ನ ಮಾತಾಡಿದ್ದೇನೆ. ಪೊಲೀಸ್ ದೇ ಆರ್ ಟೇಕಿಂಗ್ ದ ಲೀಗಲ್ ಒಪಿನಿಯನ್. ಅವ್ರು ನಾನು ಮಾಡ್ತಾರೋ ನಾನು ಲೀಗಲ್ ಒಪಿನಿಯನ್ ತಗೊಂಡು ಹೇಳಿದ್ದಾರೆ. ಸೂಮೋಟ್ ಹಾಕಿದ ತಕ್ಷಣ ಇಫ್ ಇಟ್ ನಾಟ್ ದ ಲೀಗಲ್ ಪ್ರೆಮ್ಯೂ ಹೈಕೋರ್ಟ್ನವ್ರು ಇವರಿಗೆ ಚೀಮಾರಿ ಹಾಕ್ತಾರೆ. ಹಾಕಿದ್ದಾರೆ ಹಿಂದೆ. ಮಂಗಳೂರಲ್ಲಿ ಸೈಂಟ್ ಜೋರ್ಸ್ ಅಲ್ಲಿ ಏನಾಯ್ತು, ಸೋತ್ಕರಲ್ಲಿ ಏನಾಯ್ತು, ಇನ್ನೊಂದು ಕಡೆ ಏನಾಯ್ತು. ಪೊಲೀಸ್ ಹಾಗೆ ಮಾಡ್ಲಿಲ್ವಾ, ನಂಗೆ ಪೊಲೀಸ್ನವರು ಮಾಡ್ಲಿಲ್ಲ ಅಂತ ಇದು ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟ್ಗೆ ಲೀಗಲ್ ಫೈಟ್ ಅಲ್ಲ. ಬೈಶುವಿಗೆ ಪಬ್ಲಿಕ್ ಮಧ್ಯೆ ಯಾಕೆ ನಾವು ಗೊಂದಲ ತರಬೇಕು? ಅದನ್ನ ನಿಲ್ಲುವಂಥದ್ದು ದಿಗಂತ ಪ್ರಕರಣ. ಅಲ್ಲಿ ಒಬ್ಬ ಯುವಕ ಮನೆಯಿಂದ ಮಿಸ್ ಆದ. ಅದು ಕೂಡ ಅವನು ಒಂದು ಸಂಶಯದ ಪ್ರೀತಿಯಲ್ಲಿ ಚಪ್ಪಲಲ್ಲಿ ಇಟ್ಟುಕೊಂಡು ಚಪ್ಪಲಿ ಬ್ಲಡ್ ಇದೆಲ್ಲ ಹಾಕಿ ಮೊಬೈಲ್ ಇಟ್ಕೊಂಡು ಮಿಸ್ ಆದ. ಅದನ್ನು ಕೆಲವರು ಬಂದು ಬೇರೆ ಬೇರೆ ರೀತಿಯಿಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಈ ರೀತಿಯ ಒಂದು ಪ್ರಿಮೆಚು ಅಂದ್ರೆ ಮೆಚುರಿಟಿ ಇಲ್ಲದಂತ ಅದನ್ನು ಹೇಳ್ಬೇಕು. ಯಾಕಂತ ಹೇಳಿದ್ರೆ ಒಂದು ಪ್ರಭುತ್ವದ ಇಲ್ಲದಂತಹ ಮಾತುಗಳನ್ನು ಆಡಿ ಅಲ್ಲಿ ಒಂದು ಅವಿಶ್ವಾಸವ ಅಥವಾ ಒಂದು ಪ್ರೋಕ್ ಮಾಡುವಂತ ಮಾತನಾಡಿದ್ರು. ಅದೇ ಊರವ್ರು ಯಾರು ಕೂಡ ಅದಕ್ಕೆ ಕೆಲ ಕೊಡಲಿಲ್ಲ. ಆ ಊರವರೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟಾಗಿ ಸಭೆಯಲ್ಲಿ ಇದ್ದುಕೊಂಡು ಇಡೀ ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಆ ಮನೆಯವರಿಗೆ ಬೆಂಬಲವಾಗಿದ್ದುಕೊಂಡು ಅವತ್ತು ಶಾಪನ್ನೆಲ್ಲ ಕೂಡ ಬಂದ್ ಮಾಡಿದ್ದಾರೆ. ಊರು ಒಗ್ಗಟ್ಟಲ್ಲಿದೆ. ನಮ್ಗೆ ನಮ್ಮ ಊರು ಒಗ್ಗಟ್ಟಲ್ಲಿ ಇರಬೇಕು. ಹೊರಗಿನವ್ರು ಬಂದು ಮಾತಾಡಿ ಹೋಗುವಂಥದ್ದು. ಊರು ಒಗ್ಗಟ್ಟಿದೆ, ಕಡೆತನ ಕೂಡ ಊರು ಒಗ್ಗಟ್ಟಿತ್ತು, ಬಹಳ ಸ್ಪಷ್ಟತೆಯಿಂದ ಬಂದಿದೆ. ಆ ಪ್ರಕರಣ ಅಂತ್ಯಗೊಂಡಿದೆ. ಒಂದೇ ಆ ಊರವರದವರೇ ತೀರ್ಮಾನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನು ಏನ್ ಮಾತಾಡಿದ್ರೆ, ಯಾವ್ದು ಮಾತಾಡಿದ್ರೆ, ಯಾವ ಅದು ನಾನು SP ಅವ್ರಿಗೆ ಹೇಳಿದ್ದೇನೆ. ಕಾನೂನು ಪ್ರಕಾರ ಯಾಕೆ ಅವ್ರು ಲೀಗಲ್ ಒಪಿನಿಯನ್ ತಗೊಳ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ಇವತ್ತು ಎಷ್ಟೇ ಇದಕ್ಕಿಂತ ವಿಭಿನ್ನವಾಗಿ ಮಾತಾಡಿದ್ದು, ಇದಕ್ಕಿಂತ ಹೆಚ್ಚಿನ ಪ್ರೇರೇಪಿಸುವಂತ ಮಾತುಗಳು, ಇದಕ್ಕಿಂತ ಇವತ್ತಿನ ನೂತನ ಕಾನೂನಲ್ಲಿ ಕೂಡ ಒಂದು ಸ್ಟೇ ಆಗ್ತದೆ, ಒಂದು ಸ್ಕ್ವಾಶ್ ಆಗ್ತದೆ. ಮತ್ತೆ 100ಕ್ಕೂ ಇಲ್ಲದಿದೆ ಹೈಕೋರ್ಟ್ ಕರೆದು ಪೊಲೀಸ್ನವ್ರಿಗೆ ಚೀಮಾರಿ ಹಾಕುವಂತ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ನೀವು ಹಾಕಿದೆ ಅಂತೇಳಿ ಎಷ್ಟು ಆಗಿದೆ ಇನ್ಸಿಡೆಂಟ್ ಹೆಸರಿಗೆ ಒಂದು. ಎರಡನೇದು ಕೆಲವು ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಇಡೀ ಊರು ಒಗ್ಗಟ್ಟಾಗಿದೆ, ಒಟ್ಟಿಗಿದ್ದಾರೆ. ಈ ಯಾರು ಇವತ್ತು ಇದರ ವಿರುದ್ಧ ಮಾತಾಡಿದ್ದಾರೆ ಅದನ್ನ ಯಾರು ಕೂಡ ಒಪ್ಪಲಿಲ್ಲ. ಅದನ್ನು ಅವರೇ ಖಂಡಿಸಿದ್ದಾರೆ. ಇವರು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತೇಳಿ ಮತ್ತೆ ಅವನು ಕರೀಲಿಕ್ಕೆ ಹೋಗ್ಲಿಲ್ಲ. ಅವ್ರ ಹತ್ರ ಯಾರು ಕೂಡ ಅವ್ರಿಗೆ ಕರೆದದ್ದೇ ತಪ್ಪಂತಾಗೊಂದ ಭಾವನೆಗಂತೂ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ಈ ಸಂದರ್ಭದಲ್ಲಿ ಬೇರೆ ಯಾರಿತ್ತು ಇದೆಯಾ ವ್ಯಕ್ತಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕಾನೂನು ಪ್ರೀತಿ ಹೋಗೋ ವಿಚಾರ ಮಾಡುದು. ಅದು ಬಿಟ್ಟು ನಾವು ಇವ್ರಿಗೊಂದು ಬಸ್ ಸ್ಟ್ಯಾಂಡ್ ಸೇರಿಕೊಂಡು ಗುಂಪು ಸೇರಿ ಮಾತಾಡಿಕೊಂಡು ಯಾವುದು ಅದೇ ಸೂಮೋಟೋ ನೋಡಿ ಲೀಗಲ್ ಆಸ್ಪೆಕ್ಟ್ ನೋಡ್ಬೇಕು. ಸೂಮೋಟೋ ಹಾಕಿದ್ರಲ್ಲ, ಎಷ್ಟು ಹಾಕಿದ್ರು ಅದನ್ನೇ ಅದನ್ನ ಪೊಲೀಸಿಗೆ ಅದನ್ನ ಮಾತಾಡಿದ್ದೇನೆ. ಪೊಲೀಸ್ ದೇ ಆರ್ ಟೇಕಿಂಗ್ ದ ಲೀಗಲ್ ಒಪಿನಿಯನ್. ಅವ್ರು ನಾನು ಮಾಡ್ತಾರೋ ನಾನು ಲೀಗಲ್ ಒಪಿನಿಯನ್ ತಗೊಂಡು ಹೇಳಿದ್ದಾರೆ. ಸೂಮೋಟ್ ಹಾಕಿದ ತಕ್ಷಣ ಇಫ್ ಇಟ್ ನಾಟ್ ದ ಲೀಗಲ್ ಪ್ರೆಮ್ಯೂ ಹೈಕೋರ್ಟ್ನವ್ರು ಇವರಿಗೆ ಚೀಮಾರಿ ಹಾಕ್ತಾರೆ. ಹಾಕಿದ್ದಾರೆ ಹಿಂದೆ. ಇವತ್ತಿನ ನೂತನ ವಲಯದಲ್ಲಿ ಏನಿದೆ, 7 ವರ್ಷ ಶಿಕ್ಷೆ ಅಲ್ಲದಂತಹ ಇದನ್ನು ಇವರಲ್ಲಿ ಲಾಟ್ ಆಫ್ ಕಾನೂನು ಇವತ್ತು ಚೇಂಜ್ ಆಗಿ ಕೊಡ್ಬೇಕು. ಇಲ್ಲ ಕೋರ್ಟಿಗೆ ಆಗ್ಬೇಕು. ಲೀಗಲಿ ಫೈಟ್ ಮಾಡ್ಬೇಕು. ಒನ್ ಇಸ್ ದೋಸ್ ಆರ್ ಅಗ್ರೀಡ್. ಲೋಕಲ್ ಯಾರು ಯುನೈಟೆಡ್ ಇದ್ದಾರೆ, ಹೆಚ್ಚು ಕಮ್ಮಿ ಆಗಿದೆ, ನಾವೆಲ್ಲ ಒಗ್ಗಟ್ಟಲ್ಲಿ ಇರುವ ಅಂತ ಹೇಳಿ ಕೆಲವರು ಅದೇ ಅಂತ ಇದಿದ್ರೆ
ಸ್ಟ್ರೀಟಲ್ಲಿ ನಿಂತು 4 ಯಾರಿಗಾದ್ರು ಬೈದು ಮತ್ತೆ ಸಮಾಜವನ್ನು ವಿಭಾಗ ಮಾಡ್ಲಿಕ್ಕೆ ಅವರು ಮಾಡಿದ ತಪ್ಪನ್ನು ನಾವು ಸೇರಿಕೊಂಡು ಯಾರಿಗೆ 4 ಬೈದು ಮತ್ತೆ ಅದಕ್ಕೆ ಇನ್ನು ಕೌಂಟರ್ ಆಗೋದು ಅದೇ ಆ ಕಡೆ ಮತ್ತೆ ಯಾರಿಗೆ ಅದು ಅಂತ ಪ್ರಶ್ನೆ ಇಲ್ಲ. ಅದು ನಾವು ನಾವು ಎಂತೆಂತವ್ರನ್ನ ನಾವು ಮಟ್ಟಾಕಿದ್ದೇವೆ. ಅದನ್ನೇ ಹೇಳಲ್ಲ. ಸರ್ಕಾರ ಕಾನೂನು ವ್ಯಾಪ್ತಿಯಲ್ಲಿ ಹೋಗ್ಬೇಕಲ್ಲ. ಇದರಲ್ಲಿ ಎಲ್ರಿಗೂ ಒಂದಿರುತ್ತೆ. ಎಲ್ಲಿ ಆಗ್ತದೆ ಎಲ್ಲಿ ತೋರಿಸಿ ಅಲ್ಲಿ ಅಂತದ್ದು ಎಲ್ಲಿದೆ ಒಂದು ತೋರಿಸಿ. ಏನೆಲ್ಲ ನನ್ಗೆ ಗೊತ್ತಿಲ್ಲ, ನನ್ಗದು ಗೊತ್ತಿಲ್ಲ. ಇದರಲ್ಲಿ ಒಂದು ಸರ್ಕಾರ ಯಾವುದಕ್ಕೆ ಅದು ಅಂತ ಪ್ರಶ್ನೆ ಇಲ್ಲ. ನಾವು ಕೂಡ ಪೊಲೀಸ್ಗಳು ಸ್ಟ್ರಿಕ್ಟ್ ಆಗಿ ಹೇಳಿದ್ದೇವೆ. ಇದಕ್ಕೆ ಪೊಲೀಸ್ನವ್ರು ನಮ್ಗೆ ಏನು ಹೇಳ್ತಿದ್ದಾರೆ, ನಾವು ಲೀಗಲ್ ಒಪಿನಿಯನ್ ನಾವು ತಗೋತಿದ್ದೇವೆ. 2-3 ಕೇಸ್ ಆಯಿತು ಮಂಗಳೂರಿನಲ್ಲಿ. ಹೌದಾ, ಏನಾಯ್ತು? ಸ್ಕ್ವಾಶ್ ಆಯಿತು. ಹೌದಾ, ಮಂಗಳೂರಲ್ಲಿ ಸೈಂಟ್ ಜೋರ್ಜಲ್ಲಿ ಏನಾಯ್ತು, ಸೋತ್ಕರಲ್ಲಿ ಏನಾಯ್ತು, ಇನ್ನೊಂದು ಕಡೆ ಏನಾಯ್ತು, ಆಯ್ತು. ಅಟ್ಲೀಸ್ಟ್ ಈಗ ಯಾರು ದೇ ಶುಡ್ ಬಿ ಪರ್ಸನ್ ಕಂಪ್ಲೇಂಟ್. ಪೊಲೀಸ್ ಆಗ ಮಾಡಲಿಲ್ವಾ, ನಂಗೆ ಪೊಲೀಸ್ನವರು ಮಾಡಲಿಲ್ಲ ಅಂತ ಇದು ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟ್ಗೆ ದೇ ಶುಡ್ ಬಿ ಲೀಗಲ್ ಫೈಟ್ ಅಲ್ಲ. ಬೈ ಶುಡ್ ಬಿ ಗೆಟ್ ಪಬ್ಲಿಕ್ ಮಧ್ಯೆ ಯಾಕೆ ನಾವು ಗೊಂದಲ ತರಬೇಕು? ಅದನ್ನ ನಿಲ್ಲುವಂಥದ್ದು. ಯಾರು ಆರೋಪ ಮಾಡ್ತಾರೆ ಗೊಂದಲ ಸೃಷ್ಟಿ ಮಾಡ್ತಾರೆ ಅವ್ರು ಬಂದು ಕಂಪ್ಲೇಂಟ್ ಹಾಗೆ ಹೇಳ್ತಾ ಇದ್ದಾರೆ. ಅವ್ರು ಬರ್ಬೇಕಲ್ಲ ಲೀಗಲ್ ಒಪಿನಿಯನ್ ಇದಕ್ಕೆ ಬರುವಂಥದ್ದು. ಲೋಕಲ್ ಸಾಲ್ಸ್ ನಿಮಗೆ ಇದ್ರೆ ಏನಾದ್ರು ಬೇಕಾದಲ್ಲಿ ಇದರಲ್ಲಿ ನೀವು ಅದನ್ನು ಹೋಗಿ ನೀವು ಫಾಲೋ ಇಟ್ ಅಪ್. ಏನು ಸಹಕಾರ ಬೇಕು ನಾವು ಸಹಕಾರಕ್ಕೆ ಕೊಡ್ತೇವೆ. ಮತ್ತು ನೀವು ಇಡೀ ಗುಂಪು ಸೇರಿ ಯುನೈಟೆಡ್ ಆಗಿಂತ ಪ್ರದೇಶವನ್ನು ನೀವು ಯಾರು ಬರೋದು, ಇನ್ನು ಆ ಗುಂಪಲ್ಲಿ ಯಾರು ಹೊರಗಿಂದ ಏನು ಮಾತು ಗೊತ್ತಿಲ್ಲ. ಮತ್ತು ಅದು ಮತ್ತೆ ಸಮಾಜ ಮತ್ತೆ ಅವರಲ್ಲಿ ಊರಲ್ಲಿ ಗ್ಯಾಪ್ ಆಗೋದು. ಯಾಕೆ ನಾವು ಊರಿಗೆ ಗ್ಯಾಪ್ಗೆ ಅವಕಾಶ ಕೊಡ್ಬೇಕಂತಿರುವಂತ ಒಂದು ಪ್ರಶ್ನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.